ಅವಲಕ್ಕಿ ಚಪಾತಿ ಪೌಡ್ರು ನಿಪ್ಪಟ್ಟು ಕರ್ಜಿಕಾಯಿ ಎಲ್ಲ ಇಟ್ಟಾತು ಸಾಕು. ಇವನೇನಿಗೇನು ಓಟು ತಿಂದಾಕ್ತಾನೆ ನಿನ್ನ. ಪಾಪ ಲೇ ಪಾಪ ಒಂದಿಟ್ಟು ಬಾರ ಇಲ್ಲಿ, ಎಲ್ಲ ಇಟ್ಟಿದ್ದೀನಿ ನೋಡ್ ಬಾ. ಸಾಕ ಇನ್ನ ಏನಾರು ಬೇಕಾ? ಯೋನಮ್ಮ ಬಂದೆ ತಡಿ, ರೆಡಿ ಆಗ್ತಾ ಇದೀನಿ. ಬೇಗ ಬಾರ್ಲ, ಒಂದಿಟ್ಟು ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದೇನು ಅಷ್ಟು ತುಂಬ್ಲಾ ಏನು ಸ್ವಲ್ಪ ತುಂಬ್ಲಾ ನೋಡ್ ಬಾ ಇಲ್ಲಿ. ಬಂದೆ ತಡಿ. ಬೇಡ ಬೇಡ ಅಂದ್ರು ಒಂಟನ್ ಟೂರಿಗೆ. ಅದೇನ್ ಮಾಡ್ಕೊಂಡ್ ಬರ್ತಾನೆ ಯೋನು. ಯೋನಮ್ಮ ರೆಡಿ ಆಗಕ್ಕೂ ಬಿಡಲ್ಲ ಅಂತೀಯ ಯೋನು. ಅಯ್ಯ ಇಲ್ಲಿ ನೋಡಿನಿ, ಎಲ್ಲ ತುಂಬಿದೀನಿ. ಅವಲಕ್ಕಿ ಚಪಾತಿ ಪೌಡ್ರು ನಿಪ್ಪಟ್ಟು ಕಜ್ಜಿಕಾಯಿನ ನೋಡು. ಸಾಕ ಏನಾರು ಬೇಕಾ? ಸಾಕು ಬಿಡಮ್ಮ, ಇದು ಅಷ್ಟೂನು ಇಡು ಸಾಕು. ಅಲ್ಲ ಪಾಪ ಇದು ಓಟು ತಿಂತೀಯ, ಸುಮ್ನೆ ವೇಸ್ಟ್ ಗೀಸ್ಟ್ ಮಾಡ್ಕೊಂಡ್ ಬರ್ಬೇಡಕ್ಕಂಗ್ಲ. ಸುಮ್ನೆ ನಿನ್ ಪೂರ್ತಕ್ಕೆ ಇಟ್ಕೊಂಡು ಹೋಗಿ ಸಾಕು. ಸುಮ್ನೆ ಅಷ್ಟು ತಗೊಂಡು ಹೋಗಿ ತಿನ್ನಲ್ಲ ಮಾಡಲ್ಲ, ಸುಮ್ನೆ ಹಂಗೆ ಇಟ್ಕೊಂಡ್ ಬರ್ತೀಯ. ಅಲ್ಲಿಂದ ತಗೊಂಬಂದ್ರೆ ತಿನ್ನಂಗೆ ಆಗೋದಿಲ್ಲ. ಇನ್ನು ಯೋಟ್ ಬೇಕಾ ಆಚೆ ಇಟ್ಕೊಂಡು ಹೋಗು. ನಾನು ಒಬ್ಬನೇ ತಿನ್ನಕ್ಕಾಗತ್ತೆ ಇದು ಒಟ್ಟುವ. ನಾನು ನನ್ನ ಫ್ರೆಂಡಿಗೆ ಮೇಸ್ಟ್ರಿಗೆ ಎಲ್ಲ ಕೊಡ್ತೀನಿ ಬಿಡಮ್ಮ. ಎಲ್ಲರೂ ತಿಂತಾರೆ. ಆಮೇಲೆ ನೋಡು ಮಂಜೆ ಏನೆಲ್ಲ ಮಾಡಿಸ್ಕೊಂಬಂದ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ಮೇಸ್ಟ್ರು ಕೊಟ್ರೆ ಖುಷಿ ಪಡ್ತಾರೆ. ಮಂಜೆ ತಿನ್ನಕ್ ಮಾಡಿಸ್ಕೊಂಬಂದ ನೋಡು ಅಂತಂದು. ಅದೇ ಅವ್ರಿಗೆಲ್ಲ ಕೊಡಕ್ ಹೋಗ್ತೀಯ? ಅವ್ರೇನು ಏನು ಮಾಡ್ಕೊಂಡ್ ಬರಕ್ಕಿಲ್ಲ ಏನು? ಹಂಗೆ ಬರ್ತಾರೆ ಬರೋ ಕೈಗೆ. ನಿನ್ ಫ್ರೆಂಡಿಗೆಲ್ಲ ಯಾಕೆ ಕೊಡ್ತೀಯ? ಅವರೆಲ್ಲ ಅವ್ರ ಮನೆ ಮಾಡಿಸ್ಕೊಂಡ್ ಬರ್ತಾರೆ ಬಿಡು. ನೀನು ಪೂರ್ತಕ್ಕೆ ಇಟ್ಕೊಂಡು ಹೋಗು. ಅವ್ರಿಗೆಲ್ಲ ಏನು ಕೊಡಕ್ ಹೋಗ್ತೀಯ? ಈ ಅಮ್ಮ ನೋಡು, ಅಮ್ಮ ಅಲ್ಲಿ ಎಲ್ಲರೂ ತಗೊಂಡ್ಬರ್ತಾರಲ್ಲ, ಎಲ್ಲರೂ ಕೊಡ್ತಾರೆ ಅವ್ರವ್ರ ಮನೆದು ಒಂದು ಚೂರ. ಮತ್ ನಾನು ನನ್ನ ಪೂರ್ತಕ್ಕೆ ತಗೊಂಡು ಹೋದ್ರೆ ಮತ್ತೆ ಅವ್ರಿಗೆಲ್ಲ ಕೊಡೋದು ಬೇಡ. ಸುಮ್ಕಿರಮ್ಮ, ನಿಂಗೆ ಗೊತ್ತಾಗಕ್ಕಿಲ್ಲ. ನೀನ್ ಸುಮ್ಮನೆ ಬರೀ ಹಿಂಗಾಡದೆ ನೀನು. ನೀನು ಹೇಳಿದ ಮಾತು ಎಲ್ಲಿ ಕೇಳ್ತಿ ಹೇಳು? ಇದೆಲ್ಲ ತಗೊಂಡು ಹೋಗಿ ಮತ್ತೆ ಹಂಗೆ ಎಷ್ಟು ಗಿಸ್ಟ್ ಮಾಡ್ಕೊಂಬಂದ್ರೆ ನಿನ್ಗೆ ಐತ್ ನೋಡು. ತಗೊಂಡು ಹೋದನು ತಿಂದೆಲ್ಲ ಖಾಲಿ ಮಾಡ್ಕೊಂಡ್ ಬರ್ಬೇಕು. ಹಂಗೆ ಅವ್ರ ಕೈ ಇಟ್ಟು ಇವ್ರ ಕೈ ಇಟ್ಟು ಅದ್ ನಾಳೆ ಮಾಡ್ಕೊಂಡ್ ತಗೊಂಡ್ ಇಟ್ಕೊಂಬಂದೆ ನೋಡು ಆಮೇಲೆ. ಅದೆಲ್ಲ ಉಳಿತದ್ ಬಿಡಮ್ಮ. ಎಲ್ಲರಿಗೂ ಹಂಚ್ಬಿಡ್ತೀನಿ, ಮನೆಗೆ ಏನು ತಗೋದಿಲ್ಲ ನೋಡು. ಎಲ್ಲ ಅಲ್ಲ ಖಾಲಿ ಮಾಡ್ಕೊಂಡ್ ಬರ್ತೀನಿ, ಸುಮ್ಕಿರು. ಹೆಂಗ ಹೇಳಿದೀನಿ. ಇದ್ ನೇನೀಗ ಬಾಕ್ಸ್ಗಳಿಗೆ ಹಾಕಿ ಬ್ಯಾಗ್ನಾಗ ಇಡ್ಲ ಇಲ್ಲ ಕವರಿಗೆ ಹಾಕ್ಲ? ಸುಮ್ ಕವರಿಗೆ ಹಾಕಮ್ಮ. ಮತ್ತೇನ್ ಬಾಕ್ಸ್ ಇಡಕ್ ಹೋಗ್ತೀಯ? ಎಲ್ಲದನ್ನು ಒಂದೊಂದು ಕವರಿಗೆ ಹಾಕ್ಬಿಡು. ಹಾಕಿ ನಂದು ಟೂರ್ ಬ್ಯಾಗ್ ಐತಲ್ಲ ಅದ್ರಾಗ ಇಟ್ಕೊಂಡ್ಬಿಡ್ತೀನಿ. ಸರಿ ಆತು. ಹೋಗ್ ಬ್ಯಾಗ್ ತರ ಹೋಗು. ಎಲ್ಲ ತುಂಬಿಡ್ತೀನಿ ಇಟ್ಕೊಂಡಂತಿ. ಸರಿ ಆತು. ಅಮ್ಮ ಹಂಗೆ ನೀರ್ ಬಾಟ್ಲಿನ ತುಂಬಿಡಮ್ಮ ನೀನೆಯ. ಅಯ್ಯ ಅದನ್ನು ತುಂಬ್ಕೊಳಕ್ ಬಾರಲ್ಲ ನಿನಗೆ. ಹೋಗೊಂದು ಬಾಟ್ಲಿ ನೀರು ತುಂಬ್ಕೊಳಕ್ಕೂ ಆಗಲ್ಲ ನಿನಗೆ. ನೀನು ಹೋಗ ಆತು, ಸರಿ ತುಂಬಿಡ್ತೀನಿ. ಮತ್ ನೋಡು ಎಲ್ಲ ಇಟ್ಕ, ಏನೇನು ಇಟ್ಕೋಬೇಕು ಎಲ್ಲ ಏನೇನು ಇಟ್ಕ. ಅದೇನ ಬ್ರಷ್ ಪೇಸ್ಟ್ ಸೋಪು ಏನೋ ಒಂದ್ ಜೊತೆ ಬಟ್ಟೆ ಇಟ್ಕನಕ್ ಕೇಳ್ಯಾರ ಅಂದಿಲ್ಲ, ಇಟ್ಕ ಟವಲ್ಲು ಎಲ್ಲ ಇಟ್ಕ. ಸರಿ ಆಯ್ತು ಬಿಡಮ್ಮ, ಎಲ್ಲ ಇಟ್ಕ ನೀನು. ಅಲ್ಲೋ ಮತ್ತ ಅದೇನ ನಿನ್ನೆ ಕಾಲು ಮುಳ್ ತುಳು ನೋವಾಗೈತೆ ಅಂದಿಲ್ಲ, ನಿಮ್ಮ ಜೋಸ್ತಿ ಹಚ್ಚಿತ್ತಲ್ಲ, ಸರಿ ಹೋಗೈತೆ ಇಲ್ಲ? ಮತ್ ನಾಟಕ ಇಟ್ಕ ಆಡ್ತಿದೀಯ ಟೂರ್ ಹೋಗೋದು ಎಲ್ಲಿ ಬಿಡಿಸ್ತಾರೆ ಅಂತಂದು. ಇಲ್ಲ ಕಣಮ್ಮ, ಅದೇನ ನೋವಾಗಿಲ್ಲ. ನಿನ್ನೆಯ ಮುಳ್ಳಿತ್ತಲ್ಲ ಅದಕ್ಕೆ ಒಂದ್ ನೋವಿತ್ತಟ್ಟೆ. ಇವತ್ತು ಯಾತ್ರ ನೋವಿಲ್ಲ ಏನೂ ಇಲ್ಲ. ನಾನು ಚೆನ್ನಾಗೇ ಇದ್ದೀನಿ. ಸುಮ್ಕಿರು, ನೀನ್ ಏನೇನು ಹೇಳ್ಬೇಡ. ಸರಿ ಮತ್ ಹುಷಾರು. ಅಲ್ಲಿ ಹೋದಾಗ ಮತ್ತಿನ್ನೇನ ಅಲ್ಲಿ ತುಳ್ಕೊಂಡು ಮತ್ತಿನ್ನೇನ ಗಾಯ ಮಾಡ್ಕೊಂಡಿಯಪ್ಪ. ಓದ್ ಕಡೆ ಎಲ್ಲ ಹುಷಾರಾಗಿರ್ಬೇಕು ನೋಡಿ ಹೇಳಿದೀನಿ. ಮತ್ತೆ ಅಲ್ಲೆಲ್ಲ ದೂರ ಹೋದಾಗಲ್ಲ ಮತ್ತಿನ್ನೇನ ತರಲೆ ಮಾಡ್ಕೊಂಡು ಮತ್ತಿನ್ನೇನ ತರ ತಂದಿ ನೀನು. ಒಂದೀಟ್ ಹುಷಾರಾಗಿ ಬಾ. ಸರಿ ಬಿಡಮ್ಮ, ಸರಿ ಹೇಳ್ತೀಯ. ನಾನೇನಲ್ಲ ಅಡವೆಗೆ ಹೋಗ್ತೀನಿ ಅಮ್ಮುಳ್ ತುಳಿಯಕ್ಕೆ. ನೀನು ಅವು ಅಲ್ಲೆಲ್ಲ ಪ್ಲೇಸ್ಗಳನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಮೇಷ್ಟ್ರು. ಅವ್ರ ಜೊತೆ ಹೋಗ್ತೀವಿ, ಪ್ಲೇಸ್ ನೋಡ್ಕೊಂತೀವಿ, ಉಂಡು ತಿಂದು ಬರ್ತೀವಿ ಆಟಯ್ಯ. ನಾವೇನು ಅಡವಿಗೆ ಹೋಗ್ತೀವಿ ಅನ್ನೋ ತರ ಆಡ್ತೀಯ. ನೀನ್ ಅಡವೆಗಲ್ಲ, ಎಲ್ಲೋದ್ರು ನೀನ್ ತರ್ಲೆ ನನ್ ಮಗನಿಯ. ಅದಕ್ಕೆ ಹೇಳಿದ್ದು ಹುಷಾರ್ ಒಂದ್ ಈಟ ಅಂತ ಹೇಳಿ. ಸರಿ ಆತು ಹೋಗು. ಅದೇನ್ ಬ್ಯಾಗ್ ತರ ಹೋಗು, ತುಂಬಿಡ್ತೀನಿ. ಸರಿ ತಗೊಂಬರ್ತೀನಿ, ಬೇಗ ತುಂಬು ಓತಾತು. ಕವರಿಗೆ ಹಾಕಿರ್ತೀನಿ, ತಗೊಂಡೋಗಿ ಇಟ್ಕ ಬ್ಯಾಗ್ನಾಗೆ. ಹಂಗೆ ಮಾಡು. ಬ್ಯಾಗ್ನಾಗೆ ಬಟ್ಟೆ ಎಲ್ಲ ತುಂಬ್ಕೊಂತಿರ್ತೀನಿ, ಪೇಸ್ಟ್ ಅವನ್ನೆಲ್ಲ ಇಟ್ಕೊಂತೀನಿ, ಕವರ್ನಾಗ ತುಂಬಿಡು, ನಾನು ತಗೊಂಡೋಗಿ ಇಟ್ಕೊಂತೀನಿ. ಹೋಗು. ಈ ಕವರ್ಗಳೆಲ್ಲದ ಹುಡುಕ್
ಹುಡುಕ್ಬೇಕೀಗ. ಮನೆಗೆ ಇಟ್ ಕವರ್ಗಳ ಒಂದು ಸಿಗಲ್ಲ, ಎಲ್ಲೆಲ್ಲಿ ಇಡ್ತೀನ ಏನ. ಪಾಪ ಲೇ ಪಾಪ. ಓ ಏನಜ್ಜಿ, ಬಂದೆ ಬಂದೆ. ಪಾಪ ರೆಡಿ ಆದೇನ್ಲ? ಕಣಜ್ಜಿ ರೆಡಿ ಆದೆ. ನೀನು ರೆಡಿ ಆಗಿದಿ ಇಲ್ಲ ಅಂತ ಕರೆದಿ. ರೆಡಿ ಆಗಿದೆಯಲ್ಲ, ಮತ್ತೆ ಬಾಯಿಲಿ ಒಂದೀಟು ಏನು ಹೇಳ್ಬೇಕು ನಿನಗೆ. ಯೋನಜ್ಜಿ ಯೋನ್ ಹೇಳೋದು? ಬಾಯಿಲಿ ಕುತ್ಕೋ, ಬಾಯಿಲಿ. ಯೋನಜ್ಜಿ ಪಾಪಣ, ಮತ್ತೆ ಟೂರ್ಗೆ ಹೋಗ್ತಿದ್ಯಲ್ಲ ಮಗನೇ, ಅಲ್ಲಿ ಹೋದಾಗ ಹುಷಾರಾಗಿರ್ಬೇಕು ಕಣಪ್ಪ. ಅಲ್ಲಿ ಇಲ್ಲಿ ಎಲ್ಲೂ ಹೋಗಬಾರ್ದು. ಮೇಷ್ಟ್ರು ಜೊತೆಗೇನೆ ಇರಬೇಕು. ಮೇಷ್ಟ್ರು ಬಿಟ್ಬಿಟ್ಟು ಎತ್ತತ್ತಾಗ ಹೋಗ್ಬಾರ್ದು ಮಗನೇ. ಹುಷಾರಾಗಿ ಹೋಗಿ ಬರ್ಬೇಕು ನೋಡು. ನೀನು ಹೋಗಿ ಬರೋವರೆಗೂ ನಮಗೆ ನಿಂದೆ ಚಿಂತಿರ್ತತಪ್ಪ. ಎತ್ತಾಗ ಹೋದ್ನೋ ಏನ್ ಮಾಡಿದ್ನೋ ಅಂತಂದು ಒಂದಿಟ್ಟು ಹುಷಾರಾಗಿರ್ಬೇಕು ಮಗನೇ. ಇಲ್ಲ ಆಡ್ದಂಗೆಲ್ಲ ಅಲ್ಲೆಲ್ಲ ಚೂಕಾಟ ಆಡಕ್ ಹೋಗ್ಬೇಡ ಕಣಪ್ಪ. ಬಿಡಚ್ಚಿ, ಎಲ್ಲೂ ಹೋಗಕ್ಕಿಲ್ಲ ನಾನು. ಮೇಷ್ಟ್ರ ಜೊತೆಗೆ ಇರ್ತೀನಿ. ಅವಮ್ಮ ಏನು ಅದೇ ಹೇಳ್ತದೆ, ನೀನು ಅದೇ ಹೇಳ್ತೀಯ. ಅದು ಒಂದ್ಸಲ ಹೇಳ್ತೀರ, ಒಂದ್ಸಲ ಹೇಳಿದ್ಮೇಲೆ ಆಯ್ತು ಬಿಡು, ನಂಗೆ ಗೊತ್ತಾಗಕ್ಕಿಲ್ಲ. ಮತ್ತೆ ಹೇಳ್ತಾರೆ ಮತ್ತೆ ದೊಡ್ಡವರು, ಮತ್ತೆ ಮರ್ತು ಬಿಡ್ತೀಯ ನೀನು ಸಣ್ಣನು ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾರೆ ಮೇಲೆ ಮೇಲೆ. ತಲೆಗೆ ಹೋಗ್ಲಿ ನೀನು ಹೇಳಿದ್ದು ಅಂತಂದು. ನೀನು ಅದನ್ನೇ ಸಲ ಹೇಳ್ತಾರೆ ಅಂತಂದ್ರೆ ಹೇಳಿ ತಿಳ್ಕೊಳ್ಳಿ, ಮತ್ತೆ ಹೋಗಿ ಏನಾರ ಮಾಡ್ಕೊಂಡ್ಬಿಡ್ತಾನೆ ತಲೆ ಇಲ್ಲ ಅಂದ್ರೆ ಅಂತಂದು ಹೇಳ್ತಾರಪ್ಪ ಮೇಲೆ ಮೇಲೆ. ಸರಿ ಆಯ್ತು ಬಿಡಜ್ಜಿ, ನಾ ಎಲ್ಲೂ ಹೋಗಕ್ಕಿಲ್ಲ. ಮೇಷ್ಟ್ರ ಜೊತೆನೇ ಇರ್ತೀನಿ. ಮೇಷ್ಟ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಬರ್ತೀವಿ. ನಾವ್ ಎಲ್ಲೂ ಹೋಗಲ್ಲ. ಹೂನಪ್ಪ, ಹುಷಾರು. ನೀನೇನೋ ಹುಷಾರಾಗಿರ್ತೀಯ ಮಗನೇ. ಈ ನಿನ್ನ ಗೆಳೆಯರು ಇರ್ತಾರಲ್ಲ, ಮಂಜ ಬಾರಲಿ, ಅಲ್ಲಿ ನೀರೈತೆ, ಬಗ್ ನೋಡೋಣ, ಇಲ್ಲಿ ಹೋಗೋಣ, ಅಲ್ಲಿ ನೆಗಿಯೋಣ ಅಂತಂದು ಏನಾರು ಹೇಳಿದ್ರು ಅಂತ ಮತ್ತೆ ಅವ್ರ ಮಾತು ಕೇಳ್ಕೊಂಡು ಹೋಗಿಗಿಯ ಅಂತ ಹೇಳಿದ್ದ ಆಟೆಯ. ಬಿಡಜ್ಜಿ, ನನಗೂ ಗೊತ್ತಾಕತಿ. ನಾನು ಹಂಗೆಲ್ಲ ಹೋಗಲ್ಲಪ್ಪ. ನೀರು ಗೀರು ಹರಿಯತ್ರ ಎಲ್ಲ ಬಗ್ ನೋಡೋದು ಅದು ಮಾಡೋದು ಎಲ್ಲ ಮಾಡಲ್ಲ ಕಣಜ್ಜಿ. ನಾನು ಹುಷಾರಾಗಿರ್ತೀನಿ ಬಿಡು. ನನಗೂ ಗೊತ್ತೈತಿ ನೀಟೆಲ್ಲ ಹೇಳಿದ್ಯಾ, ಮತ್ತೆ ನಾನು ಹಂಗೆ ಮಾಡಕ್ ಹೋಗ್ತೀನ? ಹಂಗೆಲ್ಲ ಮಾಡಕ್ಕಿಲ್ಲ ಬಿಡು. ಕಣ ಮಗನೇ, ಜಾಣ ನನ್ನ ಮೊಮ್ಮಗ. ಮತ್ತೆ ನಿನಗೆ ಖರ್ಚಿಗೆ ಒಟ್ಟು ಕೊಡ್ಲಪ್ಪ ದುಡ್ಡ? ಅಜ್ಜಿ ಜಾಸ್ತಿ ಏನು ಬೇಡ, ಒಂದು 200 ರೂಪಾಯಿ ಕೊಡಜ್ಜಿ. ಕಳ್ಳ, ನಿನ್ನೆ 100 ರೂಪಾಯಿ ಕೊಡಜ್ಜಿ ಸಾಕು ಅಂದಾನೆ, ಇವತ್ತಲ್ಲ 200 ಕೊಡಜ್ಜಿ ಅಂತಾನೆ. ಅಜ್ಜಿ ಅದು ಮತ್ತೆ ಅಲ್ಲಿ ಹೋದಾಗ ಏನಾರು ನೋಡಿದ ತಕ್ಷಣ ತಗೋಬೇಕು ಅಂತ ಅನ್ಸಿದ್ರೆ ತಗೊಳಕ್ ಬ್ಯಾಡ್ವೇನಜ್ಜಿ. ನಾನು ಏನು ಖರ್ಚು ಮಾಡಲ್ಲ. ನಿನಗೆ ಅಮ್ಮಯ್ಯಂಗೆ ಅಪ್ಪಯ್ಯಗೆ ಏನಾರು ತಗೋಬೇಕು ಅನ್ಸಿದ್ರೆ ಮತ್ತೆ ತಗೊಳಕ್ ಬೇಕಲ್ಲ, ಅದಕ್ಕಷ್ಟೇ ಕೇಳ್ತಾ ಇದ್ದೀನಿ. ನಾನು ತಿನ್ನಕ್ಕೇನು ಖರ್ಚು ಮಾಡಲ್ಲ. ಅಮ್ಮಯ್ಯ ಎಲ್ಲ ರೆಡಿ ಮಾಡಿತ್ತಲ್ಲ ತಿಂಡಿಗಳ್ನ, ಅದನ್ನೇ ತಿಂತೀನಿ. ನಾನು ಹೊರಗಡೆ ಏನು ತಿನ್ನಲ್ಲ. ನಿಮಗೆ ಅಮ್ಮಯ್ಯಗೆ ಏನಾರು ತರಕ್ಕೆ ಆಟೆ ಬೇಕು ಕಣಜಿ. ಅಯ್ಯಯ್ಯೋ ನನ್ನ ಬಂಗಾರ, ನಮಗೆಲ್ಲ ಯೋನು ಬ್ಯಾಡ್ ಕಣಪ್ಪ. ಯೋನು ತರಕ್ಕೆ ಹೋಗ್ಬೇಡ. ಇಟ್ಕ ನಿನ್ ಖರ್ಚಿಗೆ. ನಿನಗೆ ಯೋನ್ ತಗೋಬೇಕು ಅನ್ಸ್ತತ ಅದನ್ನ ತಗ. 200 ರೂಪಾಯಿನ ಕೊಡ್ತೀನಿ. ಹುಷಾರಾಗಿ ಇಟ್ಕ. ಎಲ್ಲರ ಜೇಬ್ನಾಗ ಇಟ್ಕೊಂಡು ಉದುರ್ಸ್ಕೊಂದಿಯ. ಸಣ್ಣ ಪರ್ಸ್ ಕೊಡ್ತೀನಿ, ಅದ್ರಾಗ ಇಟ್ಕೊಂಡು ಬ್ಯಾಗ್ ಒಳಗೆ ಇಟ್ಕ. ಅದನ್ನ ಹುಷಾರಾಗಿ ಇಟ್ಕೋಬೇಕು. ಬೇಕಾದ್ರೆ ಆಟೆ ಖರ್ಚು ಮಾಡ್ಬೇಕು. ಇಲ್ಲ ಅಂದ್ರೆ ಹಂಗೆ ಇಟ್ಕೊಂಬರ್ಬೇಕು. ಆತಾ? ಆತು. ಮತ್ತೆ ಬ್ಯಾಗ್ನಾಗ ಇಟ್ಕೊಂಡನು ಬಟ್ಟೆ ಗಿಟ್ಟೆ ತೆಗಿಯಕ್ ಹೋಗಿ ಮತ್ತೆ ಉದುರ್ಸ್ಕೊಂಡಿ ಕಣಪ್ಪ. ಹಂಗದೇ ಒಂದ್ ಕೆಲಸ ಮಾಡು, ನಿಮ್ಮ ಮೇಷ್ಟ್ರ ಕೈಯಾಗ ಕೊಟ್ಬಿಡು. ನಿಂಗೆ ಏನಾರ ಬೇಕಾದಾಗ ತಗೋಣಕ್ಕೆ ನಿಮ್ಮ ಮೇಷ್ಟ್ರು ಕೊಡ್ತಾರೆ. ಮೇಷ್ಟ್ರ ಕೈ ಕೊಟ್ಬಿಟ್ರೆ ಅವ್ರ ಹತ್ರ ಇರ್ತತದು ಹುಷಾರಾಗಿ. ನೀನೀಗ ಬ್ಯಾಗ್ನಾಗ ಇಟ್ಕೊಂತ ನಾನು ಹೇಳ್ತೀನಿ, ನೀನು ಬ್ಯಾಗ್ನಾಗ ಇಟ್ಕೊಂಡು ಬಟ್ಟೆ ಗಿಟ್ಟೆ ತೆಗಿಯಕಾರ ಆಮೇಲೆ ತಿಂಡಿ ತಕೊಳಕ್ ಹೋಗಿ ಉದುರ್ಸ್ಕೊಂಡ್ರೆ ಏನು ಮಾಡ್ತೀಯಪ್ಪ? ಹಂಗೆ ಮೇಷ್ಟ್ರ ಕೈ ಕೊಟ್ರೆ ಅವ್ರ ಹತ್ರ ಇರ್ತತಿ. ನಿಂಗೆ ಏನಾರು ತಗೋಣಕ್ ಬೇಕು ಅಂದ್ರೆ ಕೊಡ್ತಾರೆ ತಗ. ಆತಾ? ಆತು, ಮೇಷ್ಟ್ರ ಕೈಗೆ ಕೊಡ್ತೀನಿ ಬಿಡು. ಸರಿ ಕಣಪ್ಪ, ಆತು. ಮತ್ತೆ ಎಲ್ಲ ರೆಡಿ ಆಗಿಯಲ್ಲ, ಎಲ್ಲ ಇಟ್ಕೊಂಡಿಯಲ್ಲ? ಏನೇನು ಬೇಕು ನಿನಗೆಲ್ಲ ಇಟ್ಕೊಂಡಿಲ್ಲ? ಎಲ್ಲ ಇಟ್ಕೊಂಡಿನಿ. ಬ್ಯಾಗ್ ಎಲ್ಲ ತುಂಬ್ಕೊಂಡಾತು. ಬಟ್ಟೆ ಗಿಟ್ಟೆ ಬ್ರಷ್ ಸೋಪು ಎಲ್ಲ ಇಟ್ಕೊಂಡಿನಿ. ಅಲ್ಲಿ ಮಗನೇ ಸ್ವೆಟ್ರು ಆಮೇಲೆ ಏನಾರ ಬ್ಯಾಶೆಟ್ ಗೀಶೆಟ್ ತಗೊಂಡಿ ಇಲ್ಲಪ್ಪ? ಚೋಳಿ ಅನ್ನೋದಂಗೆ ಕೊರಿತೈತೆ. ಸಾಯಂಕಾಲ ಆದ ತಕ್ಷಣ
ಹಂಗ ಚೋಳಿ ಹಂಗ ಭಾಳ ಬರ್ತೈತೆ ಮಗನೇ. ಅವನ್ನೆಲ್ಲ ತಗೊಂಡು ಇಟ್ಕೋಬೇಕು. ಇಟ್ಕೊಂಡು ಇಲ್ಲ ಇಲ್ಲ ಕಣಜ್ಜಿ, ಸ್ವೆಟರ್ ತಗೊಂಡಿನಿ, ಬೆಡ್ಶೀಟ್ ಏನು ತಗೊಂಡಿಲ್ಲ. ಬ್ಯಾಡ್ ಬಿಡಜ್ಜಿ, ಬೆಡ್ಶೀಟ್ ಸಾಕು, ಸ್ವೆಟರ್ ಹಾಕೊಂಡಿರ್ತೀನಲ್ಲ. ಏ ಹಂಗನ್ಬೇಡಪ್ಪ. ಸ್ವೆಟರ್ಗೂ ಚಳಿ ಆಕತಿ. ಟೋಪಿ ಮತ್ತೆ ಒಂದು ಬೆಡ್ಶೀಟ್ ಹೆಂಗಾರ ಆಗಲಿ ಇಟ್ಕೊಂಡಿರು. ಆಮೇಲೆ ಸ್ವೆಟರ್ ಹಾಕಿದ್ಮೇಲೆ ಚಳಿ ಆದ್ರೆ ಏನು ಮಾಡ್ತೀಯ? ಓದ್ಕೊಳಕ್ ಬರ್ತತಿ. ಭಾರಿ ಗಾಳಿ ಬಸ್ನಾಗ ಕೂತಾಗಂತ್ರು ತಣ್ಣಗಿರ್ತತಪ್ಪ. ಹೆಂಗಾರ ಆಗಲಿ ಇಟ್ಕೊಂಡು ಹೋಗಿರ್ಬೇಕು. ಇಟ್ಕ ಹೆಂಗಾರ ಆಗಲಿ ತಕ್ಕಂದು. ಆಯ್ತು ಕಣಜ್ಜಿ, ಇಟ್ಕೊಂತೀನಿ ಬಿಡು. ಮಂಜಾ, ಲೇ ಮಂಜಾ, ಓ ಪ್ರತಿ ಬಾರ್ಲಾ. ಲೋ ಮಂಜಾ, ರೆಡಿ ಆದೇನ್ಲಾ? ಒತ್ತಾತು. ಕಣ್ಲೇ, ನಂದೆಲ್ಲ ರೆಡಿ ಆತು. ನೀನ್ ರೆಡಿ ಆದ್ಯಾ? ಕಣ್ಲ ಮಂಜಾ, ನಾನು ಎಲ್ಲ ಈಗ ತಾನೇ ಎಲ್ಲ ಪ್ಯಾಕ್ ಮಾಡಿ ಬಂದೆ. ನಮ್ಮಮ್ಮಯ್ಯ ತಿನ್ನಕ್ಕೆ ಒಂಚೂರು ಚಪಾತಿ ಮತ್ತೆ ಪೌಡ್ರ್ ಮಾಡ್ಕೊಡ್ತೀನಿ ಇರ್ಲಾ ಅಂತ. ಅದಕ್ಕೆ ಅದನ್ನ ಏನೋ ಬುತ್ತಿ ಕಟ್ಕೊಂಡಿರಲ್ಲ. ಅದಾದ್ಮೇಲೆ ಬ್ಯಾಗ್ನಿಗೆ ಇಟ್ಕೊಂತೀನಿ. ನಿಂದೆಲ್ಲ ಆತ? ನೀನೆಲ್ಲ ಕಟ್ಕೊಂಡೆ ತಿಂಡಿಗಳನ್ನ? ಕಣ್ಲ, ನಮ್ಮಮ್ಮಯ್ಯ ಬೆಳಗ್ಗೆನೆ ಎಲ್ಲ ರೆಡಿ ಮಾಡಿಟ್ಟಕ್ಕೆ. ಅವಲಕ್ಕಿ, ಕರ್ಜಿಕಾಯಿ, ನಿಪ್ಪಟ್ಟು, ಚಪಾತಿ, ಪೌಡ್ರು ಎಲ್ಲ ಮಾಡಿಟ್ಕಂಡ್ಲ. ಹೌದೇನು? ನಮ್ಮಮ್ಮ ಏನಿಲ್ಲಪ್ಪ, ಬರೀ ಚಪಾತಿ ಪೌಡ್ರ್ ಮಾಡ್ಕೊಡ್ತೀನಿ ಆಟೆ ಅಂತೂ. ನಾನೇನು ತಗೊಂಡಿಲ್ಲ. ಯಾಕ್ಲಾ? ನಿಮ್ಮವ್ವಗೆ ಒಂಚೂರು ಕರ್ದ ಅವಲಕ್ಕಿ, ಒಂದೀಟು ನಿಪ್ಪಟ್ಟು ಮಾಡ್ಕೊಡಕ್ಕೆ ಏನಾಗಿತ್ತಂತೆ? ಅಯ್ಯಯ್ಯ, ಅದೇಗತ್ಲೆ ಮಗ ಹೋಗ್ತದಾನೆ ಟೂರ್ಗೆ. ನಿಮ್ಮವ್ವಗೆ ಅದು ಬಾರ ಆತೇನ? ಆಕೆ ಹಂಗಿ ತಗ. ಆಕೆಗೆ ಏನಾರ ಮಾಡ್ಬೇಕಂದ್ರೆ ಬಾರ ನಿಮ್ಮವ್ವಗೆ. ಏನು ಆಗಲ್ಲ. ನಮ್ಮ ಪಾಪಣ್ಣನೇ ಜಾಸ್ತಿ ಇಟ್ಕೊಂಡಾನೆ, ಅವನ ಜೊತೆಗೆ ತಿನ್ನು. ಕಣ್ಲ ಪ್ರದಿ, ನಾನು ಎಲ್ಲ ತಗೊಂಡಿನಿ ಬಿಡು, ಜಾಸ್ತಿನೇ ತಗೊಂಡಿನಿ. ನಂದ್ರಾಗೆ ತಿನ್ನುವಂತೆ. ಥ್ಯಾಂಕ್ಸ್ ಕಣ್ಲ ಮಂಜಾ. ಸರಿ ನಡಿ, ಮತ್ತೆ ಹೋಗೋಣ. ಒತ್ತಾತು. ನೀನು ಬ್ಯಾಗ್ ತಗೊಂಡು ಮತ್ತೆ ಏನೇನು ಇಟ್ಕೋಬೇಕು ಅಂದಲ್ಲಿ ಇಟ್ಕೊಂಡು ಬಂದ್ಬಿಡಲ್ಲಿ. ಊರ್ ಮುಂದೆ ಬಸ್ ನಿಂತದಲ್ಲ, ಅಲ್ಲಿ ಹೇಳಿದಾರಲ್ಲ ಮೇಷ್ಟ್ರು, ಊರ್ ಮುಂದೆ ಬಂದು ನಿಂತ್ಕೊಳ್ರಿ, ಬಸ್ ಬಂದು ನಿಲ್ತತಿ ಅಂತಂದು. ಅಲ್ಲ ಟೈಮ್ ಆತೇನು ನೋಡಿ, 7 ಗಂಟೆ. ಕಣ್ಲ ಮಂಜಾ, ಮೇಷ್ಟ್ರು 6 ಗಂಟೆದಲ್ಲಿ ಇದ್ಬಿಡ್ರಿ ಅಂತ ಹೇಳಿದ್ರು. ಈಗೆಲ್ಲ 5:15 ಆಯ್ತು, ಇನ್ನೇನು ಅರ್ಧ ಗಂಟೆ. ನಾವೆಲ್ಲ ತುಂಬ್ಕೊಂಡು ಅಲ್ಲಿ ಹೋಗೋ ಓಟತ್ತಿಗೆ ಅಕ್ಕತಿ. ನೀನು ಬಂದ್ಬಿಡು, ಮತ್ತೆ ನಾನು ಅಲ್ಲೇ ಬರ್ತೀನಿ. ಸರಿ, ನಾನು ಎಲ್ಲ ರೆಡಿಯಾಗಿ ಬ್ಯಾಗ್ ತಗೊಂಡ್ ಬರ್ತೀನಿ, ನೀನು ಬಾ. ಕಣ್ಲ ಮಂಜಾ, ಬಂದ್ಬಿಡು, ನಾನು ಬರ್ತೀನಿ. ಅಜ್ಜಿ, ಟೈಮ್ ಆಯ್ತು, ನಾನು ಮತ್ತೆ ಹೋಗಿ ಬರ್ತೀನಿ ಮತ್ತೆ. ಕಣಪ್ಪ, ಹುಷಾರು ಕಣಪ್ಪ, ಹುಷಾರಾಗಿ ಹೋಗಿ ಬರ್ಬೇಕು, ಗೊತ್ತಾತಾ? ಕಣಜ್ಜಿ, ಹುಷಾರಾಗಿರ್ತೀನಿ ಬಿಡು. ನೀ ಯಾಕೆ ಮಕ ಹಿಂಗ್ ಮಾಡ್ಕೊಂತೀಯ? ಎಲ್ಲಿ ದುಡ್ಡು ಕೊಡ್ತೀನಿ ಅಂದ್ರೆ 500 ರೂಪಾಯಿ ಕೊಡು ಮತ್ತೆ. ಅಲ್ಲಯ್ಯ, ಬಸ್ ಹತ್ತಕ್ಕರ ನಿಮ್ಮ ಎಷ್ಟು ಕೈಗೆ ಕೊಡ್ತೀನಿ ನೋಡಿ. ಸರಿ ಆಯ್ತು, ಬಾ ಮತ್ತೆ ಹೋಗೋಣ. ಅಮ್ಮ ಹಿಂಗ್ ಕರಿ, ನನ್ನ ಬ್ಯಾಗ್ನಾಗ ಎಲ್ಲ ಇಡ್ತೇನ. ಸರಿ. ಇವಳೇ, ಅಮ್ಮಯ್ಯ ಬಾರೇ, ಒತ್ತಾತ ಹುಡುಗುಗೆ. ಅದೇ ಬ್ಯಾಗ್ನಾಗ ಎಲ್ಲ ಇಟ್ಟೆಲ್ಲ ತಗೊಂಬ ಅವ್ನ ಬ್ಯಾಗ. ಕಣತೆ, ಎಲ್ಲ ಇಟ್ಟಿದ್ದೀನಿ, ತಗೊಳ್ಳ ಪಾಪ ಬ್ಯಾಗ. ಹುಷಾರಾಗಿ ಹೋಗ್ಬಾ ನೋಡು. ಕಣಮ್ಮ, ಹುಷಾರಾಗಿ ಹೋಗಿ ಬರ್ತೀನಿ ಬಿಡು. ಪಾಪಣ, ಹೇಳಿದ್ದೆಲ್ಲ ನೆನಪೈತಾ ಇಲ್ಲಪ್ಪ? ಕಣಜ್ಜಿ, ಎಲ್ಲ ನೆನ್ಪಿಟ್ಕೊಂಡು ಬಿಡು. ನೀನೇನು ಎದ್ರಕಣಕ್ ಹೋಗ್ಬೇಡ್ರಿ ಇಬ್ರು. ನಾನು ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀನಿ. ಆತಾ? ಆತ್ ಕಣಪ್ಪ, ಹುಷಾರು. ಅಜ್ಜಿ, ಕಾಲಿಗೆ ಬೀಳ್ತೀನಿ, ಆಶೀರ್ವಾದ ಮಾಡು. ಬ್ಯಾಡ್ ಬಿಡಪ್ಪ. ಸುಮ್ಮನೆ ಅಜ್ಜಿ, ನೀನು ಹೋಗಕರೆ ದೊಡ್ಡವರು ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಕತೆ. ನೀನು ಸುಮ್ಮನೆ ಆಶೀರ್ವಾದ ಮಾಡು. ಸರಿ ಬೀಳಪ್ಪ. 100 ಕಾಲ ಸುಖವಾಗಿ ಬಾಳಪ್ಪ. ದೇವ್ರು ನಿನಗೆ ಆಯುರು, ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡ್ಲಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬಾರಪ್ಪ. ಹುಷಾರು ಮಗನೇ. ಹೋಗು, ನಿಮ್ಮ ಅಮ್ಮಯ್ಯನ ಆಶೀರ್ವಾದನು ತಗೊಂಡು ದೇವ್ರಿಗೆ ಕೈ ಮುಗಿದು ಹೋಗು. ಸರಿ ಕಣಜ್ಜಿ. ಅಮ್ಮ, ಎಲ್ಲಿ ನಿಂಗೂ ಕಾಲಿಗೆ ಬೀಳ್ತೀನಿ. ನನಗೇನು ಬೀಳ್ತಿ ಬಿಡಪ್ಪ, ಬೇಡ. ನಿಮ್ಮ ಅಜ್ಜಿಗೆ ಬಿದ್ದೆಲ್ಲ ಸಾಕು, ದೊಡ್ಡರ ಆಶೀರ್ವಾದನೆಯ ಸಾಕು. ಅಜ್ಜಿಗೆ ಬಿದ್ದಿಯಲ್ಲ ಸಾಕು, ದೇವ್ರಿಗೆ ಕೈ ಮುಗಿ ಹೋಗು. ಸುಮೀರಮ್ಮ, ನಿನಗೂ ಬೀಳ್ತೀನಿ, ನೀನು ಆಶೀರ್ವಾದ ಮಾಡು. ಆಶೀರ್ವಾದ ಮಾಡೆ, ತಾಯಿ ಆಶೀರ್ವಾದ ಮಗನಿಗೆ ಯಾವಾಗಲೂ ಇರಬೇಕು. ಮಾಡು.
ನೂರ್ ಕಾಲ ಸುಖವಾಗಿ ಬಾಳು ಮಗನೇ. ಸರಿ ಕಣಮ್ಮ, ಮತ್ ನಾನು ಹೋಗಿ ಬರ್ತೀನಿ. ನೀವಿಬ್ರು ಹುಷಾರಾಗಿರ್ರಿ. ಮತ್ತೆ ನಿಮ್ಮ ಅಜ್ಜಿ ಹೇಳಿದ್ದೆಲ್ಲ ನೆನಪೈತೆ ಇಲ್ಲ? ಅಲ್ಲಿ ಇಲ್ಲಿ ಹೋಗ್ಬೇಡ ಅಂತ ಹೇಳಿದ್ದೆಲ್ಲ ಮತ್ತೆ ಹುಷಾರಾಗಿರ್ಬೇಕು ನೋಡು. ಸರಿ ಬಿಡು, ನೆನಪೈತೆ, ಹುಷಾರಾಗಿರ್ತೀನಿ. ಸರಿ, ಮತ್ ಹುಷಾರಾಗಿರ್ತೀನಿ ಎಂದು ಮತ್ತೆಲ್ಲರೂ ಓದಿದ್ಯಾ ನೋಡು. ಆತ್ ಬಿಡಮ್ಮ. ಸರಿ, ಹಿಂಗೆ ನೀವಿಬ್ರು ಹುಷಾರು ಹುಷಾರು ಅಂತ ಇನ್ನೂ ಅರ್ಧ ಗಂಟೆ ಹಿಂಗೆ ಹೇಳ್ಕೊಂತ ಇರ್ತೀರಾ? ನನಗೆ ಗೊತ್ತಾಗತ್ತ, ಹೋಗ್ಲೇ ಬೇಡ. ಹುಷಾರು ಹುಷಾರು ಅಂತ ಇನ್ನೇ ಹೇಳ್ತಾನೆ ಇರ್ರಿ. ಆತ್ ನಡಿಯಪ್ಪ, ಅದ್ಯಾಕಂಗ್ ಸಿಟ್ ಮಾಡ್ಕೊಂಡಿ? ಯೋನ ಹೇಳಿದ್ವಪ್ಪ ಮತ್ತೆ. ಅದಕ್ಕೆಲ್ಲ ಯಾಕೆ ಸಿಟ್ ಮಾಡ್ಕೊಂತೀಯ? ನಡಿ ಮತ್ತೆ ಗೊತ್ತಾಕತಿ. ನಾನು ನಿಮ್ಮ ಅಮ್ಮಯ್ಯ ಅಲ್ಲಿವರೆಗೂ ಬರ್ತೀವಿ. ಬಸ್ಸಿಗೆ ಹತ್ತಿರಿಸಿ ಬರ್ತೀವಿ. ಸರಿ, ಇಬ್ರು ಬರ್ರಿ. ನಡ್ರಿ ಮತ್ತೆ ಹೋಗೋಣ, ಗೊತ್ತಾಯ್ತು. ಎಷ್ಟು ಮುಂದಾಗ ನೋಡು. ಹೋಗಕ್ ಮೊದ್ಲು ಒಂದ್ 4-5 ದಿವಸದಿಂದ ಟೂರು 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 ಅಂತದ್ದ. ಇವತ್ತು ಹೊಂಟ್ಬಿಟ್ನ. ನೆಲದ ಮೇಲೆ ನಿಲ್ಲಂಗಿಲ್ಲ, ಹಂಗ ಆಡ್ತಾನೆ. ಈಗ ಹೋಗಕ್ಕರಿಗೆ ಯಾಕೆ ಬಿಡೋದೆಲ್ಲ? ಈಗ ಹೋಗ್ತದನ, ಹುಷಾರಾಗಿ ಹೋಗ್ಬಾ ಅಂತ ಆಶೀರ್ವಾದ ಮಾಡ್ಬೇಕು, ಖುಷಿಯಿಂದ ಕಳಿಸ್ಬೇಕು. ನಡಿ ಹೋಗ್ಬಿಟ್ಟು ಬರೋಣ. ಕೇಳಿಸ್ಕೊಂಡೇನಮ್ಮ? ಅಜ್ಜಿ ಹೇಳಿದ್ದ ಬಿಟ್ರೆ ಸಾಕಂಗ ಬೈಯಕ್ಕೆ ಶುರು ಮಾಡ್ಬಿಡ್ತೀಯ. ನಡಿ ಹೋಗೋಣ. ನೋಡಿದ್ರಲ್ಲ ಗೆಳೆಯರೇ, ನಾವು ನಮ್ಮ ಪಾಪಣ್ಣನ ಟೂರಿಗೆ ಕಳಿಸ್ತಾ ಇದೀವಿ. ಹಿಂಗೆ ಟೂರಿಗೆ ಕಳಿಸ್ಬೇಕಾದ್ರೆ ಹಿಂಗೆಲ್ಲ ರೆಡಿ ಮಾಡಿ ಹುಷಾರಪ್ಪ ಹುಷಾರಾಗಿ ಹೋಗ್ಬಾ ಅಂತ ಹಿಂಗೆ ಬುದ್ಧಿವಾದ ಹೇಳಿ ಕಳಿಸ್ತೀವಿ. ನೀವು ಹಿಂಗೆ ನಿಮ್ಮ ಮಕ್ಳುಗಳಿಗೆ ಟೂರ್ ಹೋಗಾರ ಹುಷಾರು ಅಂತ ಬುದ್ಧಿವಾದ ಹೇಳಿ ಕಳಿಸ್ತೀರಾ? ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.